ರಾಜ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದಿಂದ ಒಂದ್ ಕಡೆನಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಬಳ್ಳಾರಿಯಲ್ಲಿ ಎಲ್ಪಿಜಿ ಹಾಗೂ ಸಿಎನ್ಜಿ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಬಳ್ಳಾರಿಯಲ್ಲಿ ಸಿಗ್ತಿಲ್ಲ ಎಲ್ಪಿಜಿ ಹಾಗೂ ಸಿಎನ್ಜಿ ಗ್ಯಾಸ್. ದರ ಏರಿಕೆ, ಸ್ಟಾಕ್ ಸಿಗದೆ ಗ್ಯಾಸ್ ಬಂಕ್ ನ ಬಂದ್ ಮಾಡಲಾಗಿದೆ. ಗ್ಯಾಸ್ ಖಾಲಿ. ಬಳ್ಳಾರಿ ಕೆಲ ಗ್ಯಾಸ್ ಬಂಕ್ಗಳನ್ನ ಕ್ಲೋಸ್ ಮಾಡಲಾಗಿದೆ. ಬ್ಯಾರಿಕೇಡ್ ಹಾಕಿ ನೋ ಸ್ಟಾಕ್ ಬೋರ್ಡ್ ಅನ್ನ ಹಾಕಿದ್ದಾರೆ ಬಂಕ್ ಮಾಲೀಕರು. 5 ದಿನಗಳಿಂದ ಬಂದ್ ಆಗಿದೆ ಗ್ಯಾಸ್ ಬಂಕ್ಗಳು. ದರ ಏರಿಕೆಯಿಂದ ಆಟೋ ಚಾಲಕರು ಒಂದ್ ಕಡೆನಲ್ಲಿ ಕಂಗಾಲಾಗಿದ್ದಾರೆ. ಕೇಳಿದ್ರೆ 99ರಿಂದ 100 ರೂಪಾಯಿಗೆ 1 ಲೀಟರ್ ಹೇಳ್ತಿದ್ದಾರೆ. ಇನ್ನು ಗ್ಯಾಸ್ ಸಿಗದೆ ಬಳ್ಳಾರಿಯಲ್ಲಿ ಆಟೋ ಚಾಲಕರು ಕೂಡ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಗ್ಯಾಸ್ ಇಲ್ಲದೆ ಆಟೋ ತಳ್ಳಿಕೊಂಡು ಹೋಗ್ತಾ ಇದ್ದಾರೆ ಆಟೋ ಚಾಲಕರು. ಯುದ್ಧ ಶುರುವಾದಾಗಿಂದಲೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆಯನ್ನ ಎದುರಿಸ್ತಾ ಇರುವಂತದ್ದು ಆಟೋ ಚಾಲಕರಿಗಂತೂ ಅವರ ಜೀವನವನ್ನ ನಡೆಸೋದು ಕೂಡ ಕಷ್ಟ ಆಗ್ತಾ ಇದೆ. ಇದೀಗ ಬಳ್ಳಾರಿಯಲ್ಲೂ ಕೂಡ ಈ ಒಂದು ಪರಿಸ್ಥಿತಿ ಎದುರಾಗ್ತಾ ಇರುವಂತದ್ದು. ಯಾಕಂತ ಅಂದ್ರೆ ಎಲ್ಪಿಜಿ ಹಾಗೂ ಸಿಎನ್ಜಿ ಗ್ಯಾಸ್ ಸಿಗ್ತಾ ಇಲ್ಲ. ಬಂಕ್ಗಳನ್ನ ಕ್ಲೋಸ್ ಮಾಡಲಾಗಿದೆ. ನೋ ಬೋರ್ಡ್ ಹಾಕಿದ್ದಾರೆ, ನೋ ಸ್ಟಾಕ್ ಅಂತ ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆನಲ್ಲಿ ದರ ಕೂಡ ಏರಿಕೆ ಆಗ್ತಾ ಇದೆ. ಎಲ್ಲದರಿಂದ ಕೂಡ ತತ್ತರಿಸಿ ಹೋಗಿದ್ದಾರೆ ಆಟೋ ಚಾಲಕರಾಗಿರ್ಬೋದು, ಹೋಟೆಲ್ ಮಾಲೀಕರಾಗಿರ್ಬೋದು, ಎಲ್ಲರೂ ಕೂಡ ತತ್ತರಿಸಿ ಹೋಗಿರುವಂಥದ್ದು. ಬ್ಯಾರಿಕೇಡ್ ಹಾಕಿ ನೋ ಸ್ಟಾಕ್ ಬೋರ್ಡ್ ಹಾಕ್ತಾ ಇದ್ದಾರೆ ಬಂಕ್ ಮಾಲೀಕರು. 5 ದಿನಗಳಿಂದ ಬಂದ್ ಆಗಿದೆ ಗ್ಯಾಸ್ ಬಂಕ್ಗಳು. ಹಾಗಾಗಿ ಹೋಗ್ತಿದ್ದಾರೆ ಆಟೋ ಚಾಲಕರು. ಹೋಗಿ ಮತ್ತೆ ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿಯಲ್ಲಿ ಆಟೋವನ್ನ ತೇಳ್ಕೊಂಡು ಅದೇ ರೀತಿಯಾಗಿ ವಾಪಸ್ ಹೋಗ್ತಾ ಇರುವಂಥದ್ದು.